ಶ್ರೀರಾಮನ ಮಂತ್ರಾಕ್ಷತೆ ಮನೆ ಮನೆಗೆ ತಲುಪಿಸುವ ಕಾರ್ಯದಲ್ಲಿ ನಾವು ಭಾಗಿಯಾಗಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯವೆಸರಿ. ಅಯೋಧ್ಯೆಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಮ್ಮ ಅಳಿಲು ಸೇವೆಯನ್ನ ಸಲ್ಲಿಸುತ್ತಿದ್ದೇವೆ. ದೊಡ್ಡಬಳ್ಳಾಪುರದಿಂದ ತೊಬಕೇರೆ ಹೋಬಳಿಗೆ ಮಂತ್ರಾಕ್ಷತೆಯನ್ನ ವಿಜೃಂಭಣೆಯಿಂದ ತಂದಿದ್ದು, ತೊಬಕೇರೆ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೂ ಶ್ರೀರಾಮರ ಮಂತ್ರಾಕ್ಷತೆಯನ್ನ ತಲುಪಿಸುವ ಕಾರ್ಯ ನಡೆಯುತ್ತಿದೆ ಎಂದು ಸ್ಥಳೀಯ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಾಧರ್ ತಿಳಿಸಿದರು. ಈ ಕಾರ್ಯ ಏನಿದೆ ನಮ್ಮೆಲ್ಲರ ಪುಣ್ಯದ ಕಾರ್ಯ. ನಮಗೆ ಯಾರಿಗೂ ದೊರಕದೇ ಇರೋವಂಥ ಕಾರ್ಯ ನಾವು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ನಮಗೆ ಶ್ರೀರಾಮ ಮಂತ್ರಾಕ್ಷತೆಗಳನ್ನು ನಾವು ವಿತರಣೆ ಮಾಡೋದಕ್ಕೆ ನಮಗೆ ಸದಾವಕಾಶ ಸಿಕ್ಕಿದೆ ಅಂತಂದರೆ ನಾವು ಯಾವುದೋ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಅದಕ್ಕೋಸ್ಕರ ನಾವು ಈಗ ರಾಮನ ಅಲ್ಲಿ ಸೇವೆ ಅಂತ ನಾವು ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನಾವು ಮಂತ್ರಾಕ್ಷತೆಯನ್ನು ದೊಡ್ಡಬಳ್ಳಾಪುರದಿಂದ ತೂಪೇರೆಗೆ ತೊಗೊಂಬಂದ್ವಿ. ಭಾಳ ವಿಜೃಂಭಣೆಯಿಂದ ತೂಪೇರೆಯ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಈ ತಾಲೂಕು ತೂಪೇರೆ ತಾಲೂಕು ಹೋಬಳಿಯವರೆಲ್ಲರಿಗೂ ಸೇರಿ ವಿಜೃಂಭಣೆ ತೊಗೊಂಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟು ಎಲ್ಲ ಕಡೆಗೆ ಎಲ್ಲರೂ ಅವ್ರವ್ರ ಊರಿಗೆ ಅಂತ ತಗೊಂಡು ಎಲ್ಲರೂ ವಾಲಂಟಿಯರಾಗಿ ಬಂದು ಮಂತ್ರಾಕ್ಷತೆಯ ಪವಿತ್ರತೆಯನ್ನು ಎಲ್ಲರಿಗೂ ಪಸರಿಸಲಿ ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೂ ಹೋಗಿ ವಾಲಂಟಿಯರಾಗಿ ಒಂದು ಮಾಡಿದ್ವಿ. ಅಂಥ ಸತ್ಕಾರ್ಯದಲ್ಲಿ ನಮಗೂ ಕೂಡ ಆ ಸೌಭಾಗ್ಯ ಸಿಕ್ಕಿದೆ. ಹೊಸಳ್ಳಿ ಮತ್ತು ಸುಂಗಟ್ನಹಳ್ಳಿ, ಕುರುಬಗೆರೆ, ಗುಡುಮ್ನಹಳ್ಳಿಗೆ ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡಿದರು. ನಿನ್ನೆ ಕುರುಬಗೆರೆಯಲ್ಲಿ ಅಲ್ಲಿರುವಂಥ ಉತ್ಸುಕತೆಯಿಂದ ಇದ್ದಂಥ ಮುರಳಿಯವರು ಮತ್ತು ಅವರು ಸಂಗಡಿಗರೆಲ್ಲ ಸೇರಿಬಿಟ್ಟು ಮಂತ್ರಾಕ್ಷತೆಯನ್ನು ಎಲ್ಲ ವಿತರಣೆ ಮಾಡಿದ್ದಾರೆ. ತೊಬಕೇರೆ ಹೋಬಳಿಯ ಗ್ರಾಮಗಳಾದ ಟಿ ಹೊಸಹಳ್ಳಿ ಹಾಗೂ ಸುನಘಟ್ಟಹಳ್ಳಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ದಿನದಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಾಧರವರ ನೇತೃತ್ವದಲ್ಲಿ ಮಂಗಳವಾದ್ಯ ಸಹಿತ ಅಯೋಧ್ಯೆ ಶ್ರೀರಾಮರ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸಲಾಯಿತು. ಅಯೋಧ್ಯೆ ಶ್ರೀರಾಮನ ಮಂತ್ರಾಕ್ಷತೆಯನ್ನ ಗ್ರಾಮದ ಮಹಿಳೆಯರು ವಿಶೇಷವಾಗಿ ಕಳಸ ಹೊತ್ತು ಆರತಿ ಮಾಡುವ ಮೂಲಕ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಯೋಧ್ಯೆ ಶ್ರೀರಾಮರ ಮಂತ್ರಾಕ್ಷತೆಯನ್ನ ತೊಬಕೇರೆ ಹೋಬಳಿಯ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ತೊಬಕೇರೆ ಹೋಬಳಿಯ ಪ್ರತಿ ಗ್ರಾಮಕ್ಕೂ ತಲುಪಿಸಲಾಗಿದೆ. ಮಂತ್ರಾಕ್ಷತೆಯ ಮಹತ್ವ, ಅಯೋಧ್ಯೆಯ ಶ್ರೀರಾಮ ದೇವಾಲಯದ ಕುರಿತು ಸ್ವಯಂ ಸೇವಕರಾಗಿ ಗ್ರಾಮಸ್ಥರು ಮುಂದೆ ಬಂದು ಸೇವೆ ಸಲ್ಲಿಸಿದ್ದಾರೆ. ಹೊಸಹಳ್ಳಿ, ಸುನಘಟ್ಟಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಮಂತ್ರಾಕ್ಷತೆ ತಲುಪಿಸುವ ಜವಾಬ್ದಾರಿಯನ್ನ ನನಗೆ ವಹಿಸಿದ್ದು, ಸ್ಥಳೀಯ ಗ್ರಾಮಸ್ಥರ ಮುಖಂಡರ ಸಹಕಾರದೊಂದಿಗೆ ಮಂತ್ರಾಕ್ಷತೆಯನ್ನ ಗ್ರಾಮದ ಪ್ರತಿ ಮನೆ ಮನೆಗೂ ತಲುಪಿಸಲಾಗಿದೆ. ಮಂತ್ರಾಕ್ಷತೆ ತಲುಪಿಸುವ ಕಾರ್ಯಕ್ಕೆ ಸಾರ್ವಜನಿಕರ ಅಭೂತಪೂರ್ವ ಬೆಂಬಲ ದೊರೆತಿದೆ. ಸ್ಥಳೀಯರಿಂದ ನಿರೀಕ್ಷೆಗೂ ಮೀರಿದ ಸಹಕಾರ ದೊರೆಯುತ್ತಿದ್ದು, ಸ್ವಯಂ ಸೇವಕರಿಗೆ ಮತ್ತಷ್ಟು ಹುಮ್ಮಸ್ಸು, ಸಂತೋಷ ತಂದಿದೆ ಎಂದು ತಿಳಿಸಿದರು. ಟಿ ಹೊಸಹಳ್ಳಿ ಗ್ರಾಮದ ಗ್ರಾಮಸ್ಥರಾದ ಶ್ರೀನಿಧಿ ಮಾತನಾಡಿ, ರಾಮನ ಆಶೀರ್ವಾದದಿಂದ ಬಂದಿರುವ ಮಂತ್ರಾಕ್ಷತೆಯನ್ನ ಕುಂಭ ಸಹಿತ ಸ್ವಾಗತಿಸಿದ್ದೇವೆ. ಶ್ರೀರಾಮರು ಸನಾತನ ಹಿಂದುತ್ವವನ್ನ ಬಿಂಬಿಸುವ ದೇವರಾಗಿದ್ದು, ರಾಮ ಜನ್ಮಭೂಮಿಯು ಹಿಂದೂಗಳ ಪರ ಆಗಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಈ ವಿಷಯ ನಮ್ಮ ಕಾಲಘಟ್ಟದಲ್ಲಾಗಿರುವುದು ಮತ್ತಷ್ಟು ಸಂತೋಷ ತಂದಿದೆ. ಜಗತ್ ಪ್ರಸಿದ್ಧ ಅಯೋಧ್ಯ ರಾಮ ಮಂದಿರ ನಿರ್ಮಾಣದಲ್ಲಿ ನಾವು ಸಾಕ್ಷಿಯಾಗಿದ್ದೇವೆ ಎಂಬುದು ಸಂತಸದ ವಿಷಯ. ಮಂತ್ರಾಕ್ಷತೆಯನ್ನ ಸ್ವಾಗತ ಮಾಡುವ ಕಾರ್ಯ ನಮ್ಮೆಲ್ಲರಿಗೂ ತೃಪ್ತಿಯ ಭಾವನೆ ಉಂಟು ಮಾಡಿದೆ. ಇದು ನಮ್ಮ ಭಕ್ತಿಪೂರ್ವಕ ಸೇವೆಯಾಗಿದೆ. ಜನವರಿ 27ರಂದು ದೀಪಗಳನ್ನು ಬೆಳಗುವ ಮುಖೇನ ದೀಪಾವಳಿ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಲಾಗುವುದೆಂದು ತಿಳಿಸಿದರು. ಶ್ರೀರಾಮನ ಆಶೀರ್ವಾದದಿಂದ ಬಂದಿರುವಂಥ ಅಕ್ಷತೆನ ಸ್ವಾಗತ ಮಾಡ್ತಾ ಇದ್ದೀವಿ. ಶ್ರೀರಾಮ ನಮಗೆ ತುಂಬ ಸನಾತನವಾದ ಧರ್ಮವನ್ನು ಕಾಪಾಡಿರುವಂಥ ದೇವರು. ಅದು ಅಂಥ ದೇವರು ನಮ್ಮ ಹಿಂದೂ ಪರವಾಗಿ ಆಗಿರೋದು ನಮ್ಗೆ ದೊಡ್ಡ ಸಂತೋಷವಾದ ವಿಷಯ. ಅದರಲ್ಲೂ ನಮ್ಮ ಜನ್ರೇಷನ್ ಅವರು ಇರುವಾಗಂತ ಆಗಿರೋದು ನಮ್ಗೆ ಇನ್ನೂ ಸಂತೋಷವಾದ ವಿಷಯ. ಎಷ್ಟೋ ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಅವ್ರ ಬಲಿದಾನಗಳನ್ನ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಮಗೆ ಅದೃಷ್ಟ ಸಿಕ್ಕಿದೆ. ಅದ್ರ ಜೊತೆಗೆ ಇವತ್ತಿನ ದಿನ ನಾವು ಅಕ್ಷತೆನ ಬರ್ಮಾಡ್ಕೋತಾ ಇದ್ದೀವಿ ಶ್ರೀರಾಮನ ಆಶೀರ್ವಾದದ ಜೊತೆಗೆ. ಅದನ್ನ ನಾವು ಕಳ್ಸೋದ ಒಂದು ಮುನ್ನಡೆ ಜೊತೆಗೆ ನಾವು ಬರ್ಮಾಡ್ಕೋತಾ ಇದ್ದೀವಿ. ಅದು ತುಂಬ ಹೆಮ್ಮೆ ವಿಷಯ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಜೊತೆಗೆ ತುಂಬ ತೃಪ್ತಿ ಇದೆ ಸರ್. ನಾವು ಇದನ್ನು ವೆಲ್ಕಮ್ ಮಾಡ್ತಾ ಇರೋಂಥ ರೀತಿ ತುಂಬ ತೃಪ್ತಿ ಇದೆ, ಮತ್ತೆ ತುಂಬ ಚೆನ್ನಾಗಿದೆ ಸರ್. ತುಂಬ ಖುಷಿಯಾಗಿದೆ ನಾವು ಮಾಡ್ತಿರೋಂಥ ಕೆಲಸ. ಸ್ಥಳೀಯ ಗ್ರಾಮಸ್ಥರಾದ ನಾಗರತ್ನ ಮಾತನಾಡಿ, ಶ್ರೀರಾಮ ದೇವರ ಮಂತ್ರಾಕ್ಷತೆ ನಮ್ಮ ಮನೆ ಬಾಗಿಲಿಗೆ ಬಂದಿರುವುದು ನಮ್ಮೆಲ್ಲರ ಭಾಗ್ಯವೆಂದು ಭಾವಿಸುತ್ತೇವೆ. ನೂರಾರು ವರ್ಷಗಳ ಕನಸು ಜನವರಿ 27ರಂದು ನನಸಾಗುತ್ತಿದೆ. ಮಂತ್ರಾಕ್ಷತೆ ಪಡೆದಿರುವುದು ಅಯೋಧ್ಯೆಗೆ ಭೇಟಿ ಕೊಟ್ಟು ಶ್ರೀರಾಮ ದೇವರ ದರ್ಶನ ಪಡೆದಷ್ಟು ಸಂತೋಷ ತಂದಿದೆ. ಶ್ರೀರಾಮನ ವಿಚಾರಧಾರೆಯನ್ನ ಮಕ್ಕಳಿಗೆ ತಿಳಿಸಲು ಹೆಮ್ಮೆ ಎನಿಸುತ್ತಿದೆ. ಗ್ರಾಮಸ್ಥರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು, ಶ್ರೀರಾಮರ ಮಂತ್ರಾಕ್ಷತೆಯನ್ನ ಪ್ರತಿ ಮನೆ ಮನೆಗೂ ಸ್ವಯಂ ಸೇವಕರು ತಲುಪಿಸಿದ್ದಾರೆ ಎಂದು ತಿಳಿಸಿದರು. ಇವತ್ತು ಅಕ್ಷತೆ ನಮ್ಮನೆ ಹತ್ರ ಬಂದೈತೆ ಅಂತಂದ್ರೆ ನಮ್ಮೆಲ್ಲ ಪುಣ್ಯ. ನಮ್ಮೆಲ್ಲರಿಗೂ ಅದೊಂದು ಖುಷಿ ವಿಷಯ ಹೇಳಬೇಕು ಅಂತಂದರೆ.
ಮತ್ತೆ ಮೊದಲು ಸುಮಾರು 500 ವರ್ಷದಿಂದ ಇದು ಹೀಗೆ ನಡ್ಕೊಂಡ್ ಬರ್ತಾ ಇತ್ತು. ಏನು ರಾಮಭೂಮಿ ಮತ್ತೆ ಇನ್ನೊಂದು ಮತ್ತೊಂದು ಅಂತ ಹೇಳಿ ಯಾವತ್ತೂ ಆಗಿರ್ಲಿಲ್ಲ. ಈಗ 22ನೇ ತಾರೀಕು ಜನವರಿ 22ನೇ ತಾರೀಕು ಅದು ಉದ್ಘಾಟನೆ ಆಗ್ತಾ ಇದೆ. ಹಂಗಾಗಿ ಅಕ್ಷತೆ ಎಲ್ಲ ನಮ್ಮನೆ ಗಂಟ ಬಂದೈತೆ ಅಂದ್ರೆ ನಾವು ಅಯೋಧ್ಯೆಗೆ ಹೋಗಿ ದೇವ್ರ ದರ್ಶನ ಮಾಡಿದಷ್ಟು ಖುಷಿ ಆಗ್ತಾ ಇದೆ. ಹಂಗಾಗಿ ಮತ್ತೆ ನಮ್ಮ ಮಕ್ಕಳೆಲ್ಲನೂ ಮುಂದಿನ ಜನರೇಷನ್ ಅಲ್ಲಿ ರಾಮ ಅಂದ್ರೆ ಏನು ಮತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಳಕ್ಕೆಲ್ಲನೂ ಒಂದು ಸ್ಫೂರ್ತಿಯಾಗಿದೆ. ಹಾಗಾಗಿ ತುಂಬಾನೇ ಖುಷಿ ಆಗ್ತಾ ಇದೆ. ಅವತ್ತಿನ ದಿವಸದಲ್ಲಿ ತುಂಬಾ ದೀಪಾವಳಿ ಹಬ್ಬದ ತರ ಎಲ್ಲ ದೀಪಗಳೆಲ್ಲ ಅಂಟಿಸಿ ಮಾಡಬೇಕು ಅನ್ನೋ ಒಂದು ಖುಷಿ ಐತೆ. ಸುನಘಟ್ಟಹಳ್ಳಿ ಗ್ರಾಮದ ಮುಖಂಡರಾದ ಶಿವಕುಮಾರ್ ಮಾತನಾಡಿ, ಮಂತ್ರಾಕ್ಷತೆ ಮಕರ ಸಂಕ್ರಾಂತಿ ದಿನದಂದು ನಮ್ಮ ಊರಿಗೆ ಬಂದಿದ್ದು ನಮಗೆ ಹಬ್ಬದ ವಾತಾವರಣ ದ್ವಿಗುಣವಾಗಿದೆ. ಗ್ರಾಮದ ಮಹಿಳೆಯರು ಕಳಸ ಹೊತ್ತು ಮಂತ್ರಾಕ್ಷತೆಯನ್ನ ಸ್ವಾಗತಿಸಿದ್ದಾರೆ. ಅಯೋಧ್ಯೆಯ ಮಂತ್ರಾಕ್ಷತೆಯನ್ನ ಅತ್ಯಂತ ಸಂತೋಷದಿಂದ ಪ್ರತಿ ಮನೆಗೂ ಭೇಟಿ ಕೊಟ್ಟು ನೀಡುತ್ತಿದ್ದೇವೆ. ಜನವರಿ 27ರಂದು ಅಯೋಧ್ಯೆಯಲ್ಲಿ ನಡೆಯುವ ಕಾರ್ಯಕ್ರಮ ನಮ್ಮ ಗ್ರಾಮಗಳಲ್ಲಿಯೂ ಆಚರಿಸಲಾಗುವುದು. ಹಬ್ಬದ ರೀತಿ ಪ್ರತಿ ಮನೆಯಲ್ಲೂ ಶ್ರೀರಾಮ ಸ್ಮರಣೆ ಮಾಡಲಾಗುವುದು. ದೀಪಗಳನ್ನು ಬೆಳಗುವ ಮುಖೇನ ದೀಪಾವಳಿ ಹಬ್ಬದ ರೀತಿಯಲ್ಲಿ ಆಚರಿಸಲಾಗುವುದೆಂದು ತಿಳಿಸಿದರು. ಸುನಘಟ್ಟಹಳ್ಳಿ ಗ್ರಾಮದ ಯುವತಿ ಮೈತ್ರಿ ಮಾತನಾಡಿ, ಅಯೋಧ್ಯೆಯ ಮಂತ್ರಾಕ್ಷತೆ ಮನೆಗೆ ತಲುಪಿಸಲು ಸ್ವಯಂ ಸೇವಕರಾಗಿ ಬಂದಿದ್ದೇವೆ. ಜನವರಿ 27ರಂದು ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ರಾಮಸ್ಮರಣೆ ಮಾಡುವ ಮೂಲಕ ಆಚರಿಸುವಂತೆ ಮನವಿ ಮಾಡಿದರು. ಇಂದು ನಾವು ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲು ನಾವು ಎಲ್ಲರೂ ಬಂದಿದ್ದೇವೆ. ದಿನಾಂಕ ಜನವರಿ 22ರಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೂ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ನಡೆಯಲಾಗುತ್ತದೆ. ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಮತ್ತು ನಿಮ್ಮ ಮನೆಯವರು ಎಲ್ಲರೂ ಕೂಡ ಅಂದು ನಿಮ್ಮ ಮನೆಯಲ್ಲಿ ದೇವರಿಗೆ ರಾಮನಿಗೆ ಸ್ಮರಣೆ ಮಾಡಿ ಪೂಜೆ ನಡೆಸಬೇಕೆಂದು ನಾನು ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಕುರುವಿಗೆರೆ ಮುರಳಿ, ಸುನಘಟ್ಟಹಳ್ಳಿ ಶಿವಕುಮಾರ್, ಹೊಸಹಳ್ಳಿ ಚೆನ್ನೇಗೌಡ, ಚಂದ್ರಶೇಖರ್, ಕುಮಾರ್, ಗ್ರಾಮದ ಮುಖಂಡರು, ಗ್ರಾಮದ ಯುವ ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಸ್ವಾಮಿ, ಸಿದ್ಧಿ ಟಿವಿ, ದೊಡ್ಡಬಳ್ಳಾಪುರ.